ಇನ್ನು ಮೊನ್ನೆ ತಾನೇ ಏರ್ಬಾಸ್ ಹಾಗೆ ಟಾಟಾ ಜಂಟಿಯಾಗಿ ಹೆಲಿಕಾಪ್ಟರ್ ಜೋಡಣಾ ಒಂದು ಘಟಕವನ್ನ ಕೋಲಾರದ ಬಳಿ ಉದ್ಘಾಟನೆ ಮಾಡಲಾಗಿದೆ. ಇದೇ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣ ಆಗ್ತಾ ಇದೆ. ವಿಷಯ ಏನು ಅಂತ ಅಂದ್ರೆ ಅಲ್ಲಿನ ಕೆಲ ಸ್ಥಳೀಯ ಜನಪ್ರತಿನಿಧಿಗಳು, ಪ್ರಮುಖವಾಗಿ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವರು, ನಮ್ಮನ್ನ ಯಾರೂ ಕರೆದಿಲ್ಲ ಕಾರ್ಯಕ್ರಮಕ್ಕೆ, ಇಲ್ಲಿ ಶಿಷ್ಟಾಚಾರವನ್ನ ಪಾಲನೆ ಮಾಡಲಿಲ್ಲ, ಜನಪ್ರತಿನಿಧಿಗಳನ್ನ ಕಡೆಗಣಿಸಲಾಗಿದೆ, ಮುಂದುವರೆದ ಭಾಗವಾಗಿ ಸ್ಥಳೀಯರಿಗೆ ಇಲ್ಲಿ ಯಾರು ಕೂಡ ಉದ್ಯೋಗ ಕೊಡೋದಕ್ಕೆ ಈ ಕಂಪನಿಗಳು ಮುಂದೆ ಬರ್ತಾ ಇಲ್ಲ, ಸ್ಥಳೀಯರಿಗೆ ಇದರಿಂದ ಏನೂ ಅನುಕೂಲ ಆಗ್ತಾ ಇಲ್ಲ, ಅಷ್ಟಕ್ಕೆ ಆ ಮಾತು ಸೀಮಿತ ಆಗಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ವ ಏನೋ, ಅವ್ರಗಳಿಗೆ ವಿದ್ಯುತ್ತನ್ನ ಕಡಿತ ಮಾಡಬೇಕು, ಅಲ್ಲಿರುವಂತಹ ಏನು ಬೆಸ್ಕಾಂನವ್ರು ಮಾಡದೆ ಹೋದ್ರೆ ನಾನೇ ತಗೊಂಡೋಗಿ ಟ್ರ್ಯಾಕ್ಟರ್ ಗುದ್ದಿಸ್ತೀನಿ ಅಂತೆಲ್ಲ ಹೇಳಿದ್ರು. ಈ ವಿಚಾರ ನಾನು ಆಗ್ತಾನೆ ಹೇಳಿದಾಗೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ನ ಈ ಶಾಸಕನ ಮಾತುಗಳಿಗೆ ಕೆಂಡ ಆಗಿದ್ದಾರೆ. ಬನ್ನಿ ಏನಾಗ್ತಾ ಇದೆ ವಿಚಾರವಾಗಿ ನೋಡ್ಕೊಂಬೋಣ. ಜನಪ್ರತಿನಿಧಿ ಅವರು ಯಾವ ತರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ. ಇನ್ನೊಂದು ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಧಮ್ಕಿ ಹಾಕೋದು ಇದು ಸರಿಯಾದಂತ ಕ್ರಮ ಅಲ್ಲ. ತಲೆ ಕೆಡಿಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರ್ಸಂಗ್ ಮಾಡೋದಕ್ಕೆ. ಕರ್ನಾಟಕ ಸರ್ಕಾರ ತೀರ್ಮಾನ ತಗೊಳ್ಳಿ, ಕೈಗಾರಿಕೆಗಳು ನಮ್ಮ ರಾಜ್ಯಕ್ಕೆ ಬರೋದು ಬೇಡ ಅಂತ. ನಾನು ಇಂಡಸ್ಟ್ರಿಯಲ್ ಪರವಾಗಿ ಇಲ್ಲ. ನೀವು ನೋಡ್ತಿದ್ದೀರಲ್ಲ, ಇದು ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಜೋಡಣಾ ಘಟಕ. ಇದಿರೋದು ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ. ಇದೇ ತಿಂಗಳು 17ನೇ ತಾರೀಕು ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಘಟಕವನ್ನ ಉದ್ಘಾಟಿಸಿದ್ರು. ಆದ್ರೆ ಈ ವಿಚಾರವನ್ನ ನಾವು ಈಗ ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಇದೆ. ಏನದು ಅನ್ನೋದನ್ನ ಎಳೆಯಾಗಿ ತೋರಿಸ್ತೀವಿ ನೋಡಿ. ಹೆಲಿಕಾಪ್ಟರ್ ಜೋಡಣಾ ಘಟಕದ ಉದ್ಘಾಟನೆಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆದಿಲ್ಲ ಅನ್ನೋ ಆರೋಪ ಇದೆ. ಈ ಬಗ್ಗೆ ನಿನ್ನೆ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ನಮ್ಮನ್ನ ಕರೆದಿಲ್ಲ, ರೈತರನ್ನ ಕಡೆಗಣಿಸಲಾಗ್ತಾ ಇದೆ, ಸ್ಥಳೀಯರಿಗೆ ಸೂಕ್ತ ಉದ್ಯೋಗ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರು. ಇಷ್ಟು ಮಾತ್ರವಲ್ಲದೆ ವಿದ್ಯುತ್ ಕಟ್ ಮಾಡಿಸ್ತೀವಿ, ಅಧಿಕಾರಿಗಳು ವಿದ್ಯುತ್ ನಿಲ್ಲಿಸದಿದ್ರೆ ಟ್ರಾಕ್ಟರ್ ನಲ್ಲಿ ರಿವರ್ಸ್ ಹೊಡೆದ್ರೆ ಸಾಕು ಅಂತ ಹೇಳಿದ್ರು. ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಯಾರೇ ಆಗಲಿ ಮಾಹಿತಿ ಕೊಟ್ಟಿಲ್ಲ. ಒಂದು ಜನಪ್ರತಿನಿಧಿಗಳಿಗೆ ನಗರಸಭೆ ನಂಬರ್ ಸದಸ್ಯರುಗಳು ಕೂಡ ಒಂದು ಇನ್ವಿಟೇಷನ್ ತಗೊಂಡು ಬಂದು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷರೇ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡು ಬಂದಿದ್ದು ಅವ್ರಿಗೆಲ್ಲ ನಮ್ಗೆಲ್ಲರೂ ಹೇಳಿದಾಗ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು. ಇನ್ನೊಂದು ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಇವ್ರನ್ನ ಕಟ್ ಮಾಡಕ್ ನಮ್ಗೆ ಬರೋದಿಲ್ಲ, ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸಲ್ಲಿ ಹೊಟ್ಟು ಹೋಗಿ ಆಟೋ ಬಿಟ್ಕೋಗುತ್ತೆ. ನೀವು ಮಾಡಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಟ್ಯಾಕ್ಟರ್ ಈಗ ನಮ್ಮ ರೈತ ಅದಕ್ಕೆ ಇಟ್ಕೊಂಡಿದ್ವಿ ನಾವು ಟ್ಯಾಕ್ಟರ್. ಅದನ್ನ ಮಾಡ್ತೀವಿ. ಆ ಕೆಲಸ ನಮ್ಗೆ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಿಲ್ಲ. ಜನಪ್ರತಿನಿಧಿಗಳು ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಜನಪ್ರತಿನಿಧಿಗಳು ಯಾವ ತರ ಇಲ್ಲ ಗೊತ್ತಿಲ್ಲ ಅವ್ರಿಗೆ. ತಲೆ ಕೆಡಿಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರ್ಸಂಗ್ ಮಾಡೋದಕ್ಕೆ. 5 ಲಕ್ಷ ಕೇಳಿ ರಿಫಂಡ್ ಅಲ್ಲ, 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು 5 ಲಕ್ಷ ಹಾಕೊಂಡು ಅದ್ರಲ್ಲಿ ಕೇಳಿಗೆ ಹಾಕ್ಬಿಟ್ಟು ಅಲ್ಲಿ JCB ಅಷ್ಟು ಮಂತೆ ಎಸ್ಟಿಮೇಟ್ ಹಾಕಿದ್ದೆ ಮಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳಿ ಮುಗೀತಾವ್ ಕತೆ. ಕೊತ್ತೂರು ಮಂಜುನಾಥ್ ಅವರ ಈ ರೋಷಾವೇಶದ ಮಾತು ಶಾಸಕ ಸ್ಥಾನಕ್ಕೆ ಘನತೆಯನ್ನ ತಂದು ಕೊಡೋದಿಲ್ಲ. ಇದೇ ಮಾತನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಧಮಕಿ ಹಾಕೋದು ಸರಿಯಲ್ಲ ಎಂದಿದ್ದಾರೆ. ಅಲ್ಲಿ ಸ್ವತಃ MB ಪಾಟೀಲ್ ಇದ್ದಾರೆ. ಯಾರನ್ನ ಅಲ್ಲೇ ಇರುವಂಥವರು ಇನ್ನು BJP ಅಥವಾ JDS MP ಇದ್ದಾರೆ. ಅಲ್ಲಿ ಅಲ್ಲಿ JDS MP ಇದ್ದಾರೆ, ಕೋಲಾರದಲ್ಲಿ ಇದ್ದಾರೆ. ಅವರು ಇರಲಿಲ್ಲ, ಅವರು ಅಂದರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಧಮಕಿ ಹಾಕೋದು ಇದು ಸರಿಯಾದಂಥ ಕ್ರಮ ಅಲ್ಲ. ನೋಡ್ರಿ, ಕೈಗಾರಿಕೆಗಳು ಬಂದು ಹಾಳು ಮಾಡ್ತಾವೆ ಅಂದ್ರೆ ಕರ್ನಾಟಕ ಸರ್ಕಾರ ತೀರ್ಮಾನ ತಗೊಳ್ಳಿ, ಕೈಗಾರಿಕೆಗಳು ನಮ್ಮ ರಾಜ್ಯಕ್ಕೆ ಬರೋದು ಬೇಡ ಅಂತ. ಇದು ಆಲ್ ನಾನ್ಸೆನ್ಸ್ ಥಿಂಗ್ಸ್. ಬೇಡ ಅಂದ್ರೆ ಬೇಡ ಅಂತ ಹೇಳಿ ಮತ್ತೆ MB ಪಾಟೀಲ್ ಯಾಕೆ ಹೋದ್ರು? MB ಪಾಟೀಲ್ರು ಅವ್ರಿಗೆ ತಿಳಿಸಿ ಬುದ್ಧಿ ಹೇಳ್ಬೇಕು. ಇನ್ನು TV9 ಜೊತೆಗೆ ಮಾತನಾಡಿದ ಕೊತ್ತೂರು ಮಂಜುನಾಥ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಕೈಗಾರಿಕೆಗಳ ವಿರುದ್ಧ ಧಮಕಿ ಆಗಿದ್ದೀನಿ ಅಂತ ನಾನು ಯಾರಿಗೂ ಫೋನ್ ಮಾಡಿಲ್ಲ, ನಾನು ಯಾರಿಗೂ ಧಮಕಿನೂ ಆಗಿಲ್ಲ. ನಾನು ಇಂಡಸ್ಟ್ರಿಯಲ್ ಪರವಾಗಿ ಇಲ್ಲ, ನಾನು ನಮ್ಮ ರೈತರ ಪರವಾಗಿದ್ದೀನಿ. ರೈತರಿಗೆಲ್ಲ ಕೇಳ್ಕೊಳ್ತೀನಿ, ಜಮೀನು ಕಳ್ಕೊಬೇಡ್ರಿ, ನಾಳೆ ಊಟಕ್ಕೂ ಕಷ್ಟ ಆಗುತ್ತೆ ನಮಗೆ. ನಾನು ರೈತರ ಪರವಾಗಿ, ನಮ್ಮ ಕೋಲಾರ ಜನದ ಪರವಾಗಿ ನಾನಿರ್ತೀನಿ. ಸ್ಥಳೀಯ ವಿಚಾರದಲ್ಲಿ ಕಳಕಳಿ ಇರೋದು ಸಾಮಾನ್ಯ. ಆದ್ರೆ ಮಾತನಾಡುವ ಭರದಲ್ಲಿ ಶಾಸಕರು ಸೂಕ್ಷ್ಮತೆ ಇಟ್ಟುಕೊಳ್ಳಬೇಕು. ತಮ್ಮನ್ನ ಫಾಲೋ ಮಾಡೋರ ಸಂಖ್ಯೆ ಹೆಚ್ಚಾಗಿರುತ್ತೆ. ಹೀಗಾಗಿ ಮಾತು ಪ್ರಚೋದನೆಯಾಗಿ ಬದಲಾಗೋದಕ್ಕೆ ಅವಕಾಶ ಕೊಡಬಾರದು. ರಾಜೇಂದ್ರ ಸಿಂಹ, TV9 ಕೋಲಾರ.